ರೈಟ್ ನ್ಯೂಸ್. ಇವತ್ತು ಚಿಕ್ಕ ಚಿಕ್ಕ ವಯಸ್ಸು ಕೂಡ ಮಂಡಿ ನೋವು ಮೂಳೆ ನೋವು ಅಂತ ಬರ್ತಾರೆ. 25 ವರ್ಷ ಆದಮೇಲಿಂದ ಕೂಡ ಸಿಕ್ಕಾಬಿಟ್ಟು ಸಿವಿಯರ್ ಪ್ರಾಬ್ಲಮ್ ಅಂತಲೂ ಕೂಡ ಬರ್ತಾರೆ. ಬಟ್ ಆದರೆ ಮಂಡಿ ನೋವನ್ನ ಆ ಮೂಳೆ ನೋವನ್ನ ಆಪ್ರೇಷನ್ ಇಲ್ಲದೆ ಸರಿ ಮಾಡೋದು ಹೇಗೆ? ಇವತ್ತು ಆಪ್ರೇಷನ್ಗಿಂತ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆದರೆ ಯುನೈಟೆಡ್ ಹಾಸ್ಪಿಟಲ್ ಇರುವಂಥ ಟ್ರೀಟ್ಮೆಂಟ್ ನೀವು ತೆಗೆದುಕೊಂಡ್ರೆ ಬರೀ ಸಾವಿರಾರು ರೂಪಾಯಿನೆಲ್ಲ ಮುಗಿದೋಗ್ಬಿಡುತ್ತೆ. ಸೊ ಡಾಕ್ಟರ್ ಇದ್ದಾರೆ, ಸರ್ಜನು, ಸೊ ಅವ್ರನ್ನು ಕೂಡ ನಾವು ಮಾತನಾಡ್ಸೋಣ. ಡಾಕ್ಟರ್, ಇವತ್ತು ಏನು ಕೊಡ್ತಾ ಇದ್ದಾರೆ ಮಂಡಿ ನೋವು ಬಗ್ಗೆ? ತುಂಬ ಸೂಕ್ಷ್ಮ, ನೀವು ಕೂಡ ಎಕ್ಸ್ಪರ್ಟ್ ಕೂಡ ಅದರಲ್ಲಿ. ಹೌದು. ಸೊ ಸಾಮಾನ್ಯವಾಗಿ ನಾವು ನೋಡೋದು ವಯಸ್ಸಾದ್ಮೇಲೆ ಮಂಡಿ ನೋವು, ಮಂಡಿ ಸವಿಯೋದ್ರಿಂದ ನೋವಾಗೋದು, ಅದನ್ನ ಆಸ್ಟಿಯೋ ಆರ್ಥರೈಟಿಸ್ ಆಫ್ ದ ನೀ ಜಾಯಿಂಟ್ ಅಂತ ಹೇಳ್ತೀವಿ. ಓಕೆ. ಅದು ಸಾಮಾನ್ಯವಾಗಿ 50 ಅಥವಾ 60 ವರ್ಷ ಆದ್ಮೇಲೆ ಶುರು ಆಗುತ್ತೆ. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲಿ 30 ವರ್ಷ 25 ವರ್ಷದಲ್ಲಿ ಶುರು ಆಗ್ಬೋದು. ಯಾರಿಗೆ ಈ ರುಮಟಾಯ್ಡ್ ಆರ್ಥರೈಟಿಸ್ ಈ ತರ ತೊಂದರೆ ಸಮಸ್ಯೆ ಇರೋರಿಗೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಶುರು ಆಗುತ್ತೆ. ಸೊ ಸಾಗರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಸೊ ಕೂರ್ಸ್ಕೊಂಡು ಆರಾಮಾಗಿ ಮಾತಾಡೋಣ, ಒಂದಷ್ಟು ಇನ್ಫಾರ್ಮೇಶನ್ ತಗೊಳ್ಳೋಣ ಅಂತಾನೆ ಇವತ್ತು ಆಫೀಸ್ ಒಳಗಡೆ ನಾವು ಬರ್ಸ್ಕೊಂಡಿದ್ವಿ. ಸಾಗರ್ ಅವರೇ, ಸೊ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದಷ್ಟು ಎಪಿಸೋಡ್ಗಳು ಕೊಟ್ಟಿದ್ರಿ ನೀವು, ಆಪರೇಷನ್ ಥಿಯೇಟರ್ ಒಳಗಡೆ ಕೊಟ್ಟಿದ್ರಿ, ಹಾಗೆ ಜಾಯಿಂಟ್ ಪೇನ್ ಕೂಡ ನೀವು ಕೊಟ್ಟಿದ್ರಿ. ಅವಾಗಲೂ ಕೂಡ ನೀವು ಆಪರೇಷನ್ ಇಲ್ಲದೆ ಜಾಯಿಂಟ್ ಪೇನ್ ನ ನಿವಾರಣೆ ಮಾಡುವಂತ ಒಂದು ಸಜೆಷನ್ಸ್ ಕೂಡ ನೀವು ಕೊಟ್ಟಿದ್ರಿ. ಇವತ್ತು ಹೇಗೆ? ಸೊ ಇವತ್ತು ನಾವು ಈ ಮಂಡಿ ನೋವಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಯಾಕೆಂದ್ರೆ ಅದು ಒಂದು ಕಾಮನ್ ಕಾಸ್. ನಾವು ಜಾಸ್ತಿ ನೋಡೋದು ನಮ್ಮ ಹೊರ ರೋಗಿಗಳ ವಿಭಾಗದಲ್ಲಿ ಜಾಸ್ತಿ ನೋಡ್ತೀವಿ. ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ, ಒಂದು ಕಾಮನ್ ಆಗಿ ನೋಡುವಂಥದ್ದು ಹಿರಿಯ ವಯಸ್ಕನವರಿಗೆ 60 ವರ್ಷಕ್ಕಿಂತ ಜಾಸ್ತಿ ಇರೋರು ಕಾಮನ್ ಆಗಿ ಏನಾಗುತ್ತೆ, ಅದು ಮೂಳೆ ಟಚ್ ಆಗೋದು, ಅದರಿಂದ ಯೂಶಲಿ ಏನಿರುತ್ತೆ, ಇಷ್ಟು ಜಾಗ ಇರುತ್ತೆ ಮೂಳೆಯಿಂದ ಮೂಳೆ, ಮಂಡಿ ಮೂಳೆ, ಥೈ ಬೋನ್, ಫೀಮರ್ ಅಂತೀವಿ, ಅದರ ಕೆಳಗೆ ಟಿಬಿಯಾ ಬೋನ್, ಫಿಬುಲಾ ಬೋನ್ ಅಂತ ಇರುತ್ತೆ, ಅದೆರಡರ ಮಧ್ಯೆ ಜಾಯಿಂಟ್ ಆಗೋದು ಅಲ್ವಾ. ಅಲ್ಲಿ ಮಧ್ಯ ಕಾರ್ಟಿಲೇಜ್ ಅಂತ ಒಂದು ಶಾಕ್ ಅಬ್ಸರ್ಬರ್ ರೀತಿ ಒಂದು ಟಿಶ್ಯೂ ಇರುತ್ತೆ, ಮೂಳೆಗೆ ಟಚ್ ಆಗಬಾರ್ದು ಅಂತ ಹೇಳಿ. ಸೊ ವಯಸ್ಸಾಗ್ತಾ ಏನಾಗುತ್ತೆ ನಮಗೆ, ಅದು ಸೌದು ಆ ಕಾರ್ಟಿಲೇಜ್ ಅನ್ನೋ ಟಿಶ್ಯೂ ಕಡಿಮೆ ಆಗಿ ಮೂಳೆಗೆ ಟಚ್ ಆಗೋಕೆ ಶುರು ಆಗುತ್ತೆ. ಓಕೆ. ಅಂದ್ರೆ ಮೊದಲು ಗ್ಯಾಪ್ ಇರುತ್ತೆ, ಆದ್ರೆ ಒಳಗಡೆ ಗ್ಯಾಪ್ ಎಲ್ಲ ಅಲ್ಲಿ ಕಾರ್ಟಿಲೇಜ್ ಇರುತ್ತೆ. ಅಂದ್ರೆ ಒಂದು ಶಾಕ್ ಅಬ್ಸರ್ಬರ್, ಹಿಂಗ್ ನಮ್ ಗಾಡಿಗೆಲ್ಲ ಶಾಕ್ ಅಬ್ಸರ್ಬರ್ ಇರುತ್ತಲ್ಲ, ಅದೇ ರೀತಿ ಅಲ್ಲಿ ಇರುತ್ತೆ. ಸೊ ದಟ್ ಮೂಳೆ ಟಚ್ ಆಗಬಾರ್ದು ಅಂತ. ಆ ಟಚ್ ಆಗಕ್ ಶುರು ಆದಂಗೆ ನೋವು ಶುರು ಆಗುತ್ತೆ. ಓಕೆ ಓಕೆ ಓಕೆ. ಸೊ ಬಟ್ ಅದನ್ನ ನೀವು ವಿತೌಟ್ ಆಪರೇಷನ್ ಅಲ್ಲಿ ಹೆಂಗೆ ಸರಿ ಮಾಡ್ತೀರಿ? ಈಗ ಹೆಂಗೆ ಅಂದ್ರೆ, ಈಗ ಅವರು ಅರ್ಲಿ ಸ್ಟೇಜಸ್, ಅಂದ್ರೆ ಈಗ ಆರ್ಥರೈಟಿಸ್ ಅಲ್ಲಿ 4 ಗ್ರೇಡ್ಸ್ ಅಂತ ಇರುತ್ತೆ. ಈಗ ನಾರ್ಮಲ್ ಆಗಿ ಇಷ್ಟು ಗ್ಯಾಪ್ ಇರಬೇಕು, ಅದು ಫಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ, ನೆಕ್ಸ್ಟ್ ಇನ್ ಸ್ವಲ್ಪ ಕಡಿಮೆ ಆಗುತ್ತೆ, ಆ ತರ ಎಷ್ಟು ಕಡಿಮೆ ಗ್ಯಾಪ್ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನ ಸ್ಟೇಜಸ್ ಹೇಳ್ತಾರೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಈಗ ಯಾರು ಗ್ರೇಡ್ 1, ಗ್ರೇಡ್ 2 ಸಮಯದಲ್ಲಿ ಬರ್ತಾರೆ, ಅದು ಸ್ವಲ್ಪ ರಿವರ್ಸಿಬಲ್ ಇರುತ್ತೆ. ಸೊ ಇಂಥ ವ್ಯಕ್ತಿಗಳಲ್ಲಿ ನಾವು ಇಂಜೆಕ್ಷನ್ ಮೂಲಕ, ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ ಅಂತ ಬರುತ್ತೆ, PRP ಅಂತ ಬರುತ್ತೆ, ಇದನ್ನ ಇಂಜೆಕ್ಟ್ ಮಾಡಿ ಅಲ್ಲಿ ಸವಿಯೋದನ್ನ ರೇಟ್ ಆಫ್ ಡಿಗ್ರೇಡೇಷನ್ ಕಡಿಮೆ ಮಾಡಬಹುದು. ಸವಿಯುವಂತ ಪರಿಸ್ಥಿತಿನ ಕಡಿಮೆ ಮಾಡುವಂತ, ಮೊದಲಿನ ಪರಿಸ್ಥಿತಿ ಏನಿತ್ತು ಸ್ವಲ್ಪನಾರು ಹೌದು. ಈಗ ಗ್ರೇಡ್ 1 ಇಂದ ಗ್ರೇಡ್ 2ಗೆ 6 ತಿಂಗಳಿಗೆ ಚೇಂಜ್ ಆಗುತ್ತೆ ಅಂತ ಅನ್ಕೊಳ್ಳಿ ಇಂಟೆನ್ಸಿಟಿ. ಸೊ ಅದಕ್ಕೆ ಮುಂಚೆ 6 ತಿಂಗಳಲ್ಲಿ ಆಗೋದನ್ನ ನಾವು ಇನ್ನೂ ಲೇಟಾಗಿ ಆಗೋಂಗೆ ಮುಂದೆ ತಳ್ಳಬಹುದು. ಓಕೆ ಓಕೆ. ಸೊ ಅಂದ್ರೆ ನೀವು ಹೇಳಿದಂದ್ರೆ ಫಸ್ಟ್ ಈ ಗ್ಯಾಪ್ ನಲ್ಲಿ ಇರುತ್ತೆ ಮಂಡಿ ಒಳಗಡೆ ಚಿಪ್ಪು, ಬರ್ತಾ 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 ಸೊ ಮಧ್ಯದಲ್ಲಿ ಇರುವಂತ ಮಾಂಸಗಳೆಲ್ಲ ಕರ್ಗೋಗ್ಬಿಟ್ಟು ಮೂಳೆ ಟಚ್ ಆಗುತ್ತೆ. ಅದಕ್ಕೆ ಇಂಜೆಕ್ಷನ್ ಕೊಡೋದ್ರಿಂದ ಅದು ಮತ್ತೆ ಬಿಟ್ಕೊಳ್ಳುತ್ತಾ ಹೇಗೆ? ಈಗ ಏನಿದೆ ಅದು ಹತ್ರ ಬರ್ತಾ ಇರುತ್ತೆ, ಯಾಕಂದ್ರೆ ಮಧ್ಯೆ ಇರೋ ಟಿಶ್ಯೂ ಅದು ಡಿಗ್ರೇಡ್ ಆಗುತ್ತೆ. ಸೊ ಅದನ್ನ ಕಡಿಮೆ ಮಾಡೋದಕ್ಕೆ ಗ್ರೋತ್ ಫ್ಯಾಕ್ಟರ್ ಅಥವಾ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಇಂಜೆಕ್ಷನ್ಸ್ ಬರುತ್ತೆ. ಅದನ್ನ ಕೊಡೋದ್ರಿಂದ ಅದನ್ನ ಮುಂದೆ ತಳ್ಬೋದು, ಅಂದ್ರೆ ಜಾಸ್ತಿ ದಿನ ಆರ್ಥರೈಟಿಸ್ ಆಗದಂಗೆ ತಡಿಬಹುದು. ಅದರ ಜೊತೆಗೆ ಫಿಸಿಯೋಥೆರಪಿ ಮಾಡ್ಬೇಕಾಗುತ್ತೆ. ಇನ್ನೊಂದು ರೀಸನ್ ಏನಕ್ಕೆ ಅದು ಆರ್ಥರೈಟಿಸ್ ಬೇಗ ಇದಾಗುತ್ತೆ ಅಂದ್ರೆ, ಒನ್ಸ್ ನಮಗೆ ಪೇನ್ ಶುರು ಆದ್ಮೇಲೆ ಅಲ್ಲಿ ತೊಡೆ ಸುತ್ತಮುತ್ತ ಇರೋ ಮಸಲ್ಸ್ ನ ಯೂಸ್ ಮಾಡೋದು ಕಡಿಮೆ ಮಾಡ್ಬಿಡ್ತೀವಿ, ನೋವಿದೆ ಅಂತ ಕಾಲ ಮೇಲೆ ಭಾರ ಕಡಿಮೆ ಬಿಡ್ತೀವಿ. ಆ ತರ ಎಲ್ಲ ಮಾಡೋದ್ರಿಂದ ಆ ಮಸಲ್ಸ್ ಅಟ್ರೋಫಿ ಅಂದ್ರೆ ಚಿಕ್ಕ ಸೈಜ್ ಆಗ್ಬಿಡುತ್ತೆ, ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಫಿಸಿಯೋಥೆರಪಿ ಮಾಡ್ಬೇಕಂದ್ರೆ ಅಲ್ಲಿ ಸುತ್ತಮುತ್ತ ಇರೋ ಮಸಲ್ಸ್, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ಆ ಥರ ಮಸಲ್ಸ್ನ ನಾವು ಸ್ಟ್ರೆಂಥನ್ ಮಾಡಬೇಕು. ಸೊ ಅದನ್ನ ಮಾಡೋದಕ್ಕೆ ಫಿಸಿಯೋಥೆರಪಿ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ಸೊ ಕೆಲವು ಎಕ್ಸಸೈಸಸ್ನ ಹೇಳ್ಕೊಡ್ತೀವಿ, ಅದನ್ನ ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು, ಮನೆಯಲ್ಲಿ ತಪ್ಪದೆ ಮಾಡಬೇಕು. ಅದು ಮಾಡೋದ್ರಿಂದ ಗ್ರೇಡ್ ಆಫ್ ಆರ್ಥರೈಟಿಸ್ ಜಾಸ್ತಿ ಆಗೋದನ್ನ ತುಂಬಾ ದಿನ ಮುಂದೆ ತಳ್ಳಬಹುದು. ಓಕೆ ಓಕೆ. 60 ವರ್ಷದಲ್ಲಿ ಆಗೋ ಸಮಸ್ಯೆ 75 ವರ್ಷ ಆದ್ಮೇಲೆ ಬರುತ್ತೆ ಅಲ್ವಾ? ಅಲ್ಲೆಲ್ಲ ಕೂತ್ಕೊಳ್ಳೋದು ಬೇಡ ನಾವು. ಓಕೆ. ಬಟ್ ಇದು ಸಿಂಪ್ಟಮ್ಸ್ ಮೊದಲು ಹೇಗೆ ಗೊತ್ತಾಗುತ್ತೆ? ಫಸ್ಟ್ ಶುರು ಆಗೋದೇ ನೋವು ಅಷ್ಟೇ. ಅವಾಗ ಯಾವ್ದು ಪೇನ್ ಕಿಲ್ಲರ್ ಏನೋ ತಗೊಂಡ್ತಾರೆ, ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆ ಟೈಮ್ಗೆ ಅದು ಪೇನ್ ಕಿಲ್ಲರ್ ಮಾಯ ಆಗ್ಬಿಡುತ್ತೆ, ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಅದು ಒಳಗಡೆ ಸವಿತಾ ಇರುತ್ತೆ. ಹೌದು. ಏನಾಗುತ್ತೆ, ಎಷ್ಟೊಂದ್ಸತಿ ನಮ್ದು ಕೆಲಸದ ಒತ್ತಡದಿಂದನೋ ಅಥವಾ ಬೇರೆನೋ ಮನೇಲೇನೋ
ನಮ್ಗೇನೋ ಜವಾಬ್ದಾರಿಗಳಿರುತ್ತೆ, ಅದನ್ನ ನಾವು ಅದ್ರ ಮೇಲೆ ನಾವು ಗಮನ ಹರಿಸಿರಲ್ಲ. ಏನೋ ನೋವಿದೆ, ಏನೋ ಮಾತಾಡ್ಕೊಂಡು ಸರಿ ಹೋಯ್ತು. ಸೊ ಅದು ಫಸ್ಟ್ ಪ್ರಾಬ್ಲಮ್. ಏನಂದ್ರೆ ನೋವು ಶುರು ಆದಾಗೇನೆ ನಾವು ಅದಕ್ಕೆ ನೋಡಿ ಅದೇನಕ್ಕೆ ಹಂಗ ಆಗ್ತಿದೆ ಅಂತ ತಿಳ್ಕೊಂಡು ಚಿಕಿತ್ಸೆ ಬೇಗ ಪಡೆದ್ರೆ ಸರ್ಜರಿವರೆಗೂ ಹೋಗುವಂತ ಪರಿಸ್ಥಿತಿ ಬರೋದಿಲ್ಲ. ಈಗ ನಮಗ್ ಸಾಮಾನ್ಯವಾಗಿ ಏನಾಗುತ್ತೆ, ಈ ತರ ಜನಕ್ಕೆ ನೋವು ಬರುತ್ತೆ, ಅವರೆಲ್ಲೋ ಮೆಡಿಕಲ್ ಸ್ಟೋರಲ್ಲೋ ಅಥವಾ ಯಾರೋ ಸ್ನೇಹಿತರನ್ನೋ ನೆಂಟರನ್ನೋ ಕೇಳಿ ಅವ್ರು ಯಾವ್ದೋ ನೋವಿನ ಔಷಧಿ ಕೊಡ್ತಾರೆ, ಅದನ್ನ ತಗೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಎಷ್ಟೊಂದು ಜನ ಇದೇ ತರ ಡೈಲಿ ತಗೊಂತಾರೆ ಔಷಧಿ, ತಗೊಂಡು ಕಿಡ್ನಿ ಫೇಲ್ಯೂರ್ ಆಗಿ ಬಂದಿರೋರ್ನು ನೋಡಿದ್ದೀವಿ ನಾವು. ಈ ನೋವಿನ ಔಷಧಿ ತುಂಬಾ ದಿನಗಳು, ಪೇನ್ ಕಿಲ್ಲರ್ ಔಷಧಿ ತುಂಬಾ ದಿನ ತಗೋಬಾರದು, ಕಂಟಿನ್ಯೂಸ್ ಆಗಿ ತಗೋಬಾರ್ದು. ಸೂಪರ್ವಿಷನ್ ಇರಬೇಕು, ಯಾರಾದ್ರೂ ಅದನ್ನ ನೋಡ್ಬೇಕು, ಯಾವ ಔಷಧಿ ತಗೊಂತಿದ್ದಾರೆ, ಅದು ಅವ್ರಿಗೆ ಸೂಕ್ತನಾ ಇಲ್ವಾ, ಆ ಥರ ನೋಡಿನೇ ಕೊಡ್ಬೇಕಾಗುತ್ತೆ. ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಎಲ್ಲರೂ ಅದನ್ನೇ ಜನರಲೈಸ್ಡ್ ಆಗಿ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ನೀವು ಹೇಳಿದ್ರೆ 60 ವರ್ಷದ ಮೇಲೆ ಅಂತ, ಈಗ 40 ವರ್ಷದವರು ಕೂಡ ಮಂಡಿ ನೋವು ಯಾರಿಗೆ ಈ ತರ ಬರುತ್ತೆ, ಒಂದು ಜೆನೆಟಿಕ್, ಅವ್ರ ಬಾಡಿ ಟೈಪೇ ಹಂಗಿದೆ, ಬೇಗ ಸವಿಯುತ್ತೆ. ಮಂಡಿ ಅಂತಾನೆಲ್ಲ ಯಾವ ಜಾಯಿಂಟ್ ಅಂದ್ರೆ ಅವ್ರಿಗೆ ಬೇಗ ಸವಿಬೋದು. ಅದೇ ರೀತಿ ಕೆಲವ್ರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಅವ್ರಿಗೆ ಮಂಡಿ ಬೇಗ ಸವಿಯಂತ, ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಇರುತ್ತೆ. ಸೊ ಅದಕ್ಕೆ ಅವ್ರಿಗೆ ಬೇಗ ಸವಿಯುತ್ತೆ. ಸೊ ಈ ತರ ಅವ್ರಿಗೆ ಮುಂಚೆಯಿಂದಾನೇ ಔಷಧಿ ಶುರು ಮಾಡ್ಬೇಕಾಗುತ್ತೆ. ಅದು ಪೇನ್ ಕಿಲ್ಲರ್ ಅಂತಲ್ಲ, ಆ ಡಿಸೀಸ್ಗೂ ಸಂಬಂಧಪಟ್ಟಿರುವಂತ ಔಷಧಿನೂ ಮುಂಚೆಯಿಂದಾನೇ ಶುರು ಮಾಡ್ಬೇಕಾಗುತ್ತೆ. ಅಂದ್ರೆ ಇಂಜೆಕ್ಷನ್ ಮುಖಾಂತರ ಅವಶ್ಯಕತೆ ಇಲ್ಲ, ಬೇಕಾಗ್ಬೋದು. ಈ ತರ ಮುಂಚೆ ಚಿಕ್ಕ ವಯಸ್ಸಿನಲ್ಲೇ ಯಾರಿಗೆ ಬರುತ್ತೆ ಅಂತವ್ರಿಗೆ ಆಪರೇಷನ್ ಬೇಗ ಬರುವ ಪರಿಸ್ಥಿತಿ ಬರುತ್ತೆ, ಯಾಕಂದ್ರೆ ಅವ್ರ ಬಾಡಿ ಟೈಪೇ ಹಂಗಿರುತ್ತೆ. ಸೊ ಅವ್ರಿಗೆ ತಡೆ ಮಾಡಿಸೋದಕ್ಕೆ ಔಷಧಿಗಳು ಮುಂಚೆನೆ ಶುರು ಮಾಡ್ಬೋದು. ಈಗ ಎಂಗೇಜ್ ಅವರಾದ್ರೆ ಇನ್ನೂ ಸ್ವಲ್ಪ ಕೈ ಕಾಲ ಶಕ್ತಿ ಇರುತ್ತೆ, ಇಂಜೆಕ್ಷನ್ ಕೊಟ್ಟು ನಡೆಯುತ್ತೆ, ಆಪರೇಷನ್ ಮಾಡಿದ್ರು ಕೂಡ ನಡೆಯುತ್ತೆ. ಈಗ 65-70 ವರ್ಷ ಆದ್ಮೇಲಿಂದ ಈ ತರ ಸಿವಿಯರ್ ಪೇನ್ ಆದಾಗ ಅವ್ರಿಗೆ ಆಪರೇಷನ್ ಮಾಡಲೇಬೇಕನ್ನೋ ಸಂದರ್ಭ ಬಂದಾಗ, ಸೊ ಅದಕ್ಕೆ 2 ವಿಧ ಇದೆ. ಒಂದು, ಈಗ ಸರ್ಜರಿ ಮಾಡಿಸ್ಕೊಬೇಕಾದ್ರೆ ಅವ್ರಿಗೆ ಕೆಲವ್ರಿಗೆ ಫೈನಾನ್ಷಿಯಲಿ ಅವ್ರಿಗೆ ಆರ್ಥಿಕವಾಗಿ ಸಾಧ್ಯ ಇಲ್ಲದೆ ಇರ್ಬೋದು. ಯಾಕೆಂದ್ರೆ ಈಗ ಒಂದು ಕಾಲಿಗೆ ನೀ ರಿಪ್ಲೇಸ್ಮೆಂಟ್ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ ಅವ್ರಿಗೆ 1-2 ಲಕ್ಷ, 2.5 ಲಕ್ಷ. ನೀವು ತುಂಬಾ ಕಾರ್ಪೊರೇಟ್ ಅಲ್ಲಿ ಹೋದ್ರೆ ಇನ್ನು 3-3.5 ಲಕ್ಷವರೆಗೂ ಆಗುತ್ತೆ. ಸೊ ಅದು ಎಲ್ರಿಗೂ ಮಾಡಿಸ್ಕೊಳಕ್ ಆಗದೆ ಇರ್ಬೋದು. ಅಥವಾ ಕೆಲವರಿಗೆ ಅವರದೇ ಆದ ಸಮಸ್ಯೆಗಳು, ಹೃದ್ರೋಗ ಸಮಸ್ಯೆ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಮಧುಮೇಹ ಇರ್ಬೋದು, ಯಾವುದೇ ರೀತಿಯಾದ ಸಮಸ್ಯೆ ಇರ್ಬೋದು, ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಅದರಿಂದ ಅವ್ರಿಗೊಂದು ಭಯ ಇರ್ಬೋದು, ನನಗೆ 65-70 ವರ್ಷ ಆಗಿದೆ, ನಾನೀಗ ಆಪರೇಷನ್ ಮಾಡಿಸ್ಕೊಂಡ್ರೆ ನನಗೆ ಬಾಡಿ ತಡೆಯುತ್ತಾ ಇಲ್ವಾ. ಸೊ ಅದನ್ನು ಅವ್ರಿಗೆ ಅಥವಾ ಮನೆಯವ್ರಿಗೆ ಡೌಟ್ ಇರ್ಬೋದು, ಅದು ಸಹಜ. ಬಟ್ ಏನಂದ್ರೆ ಈಗ ಯಾರಿಗೆ ಟೈಮ್ ಮುಂದೆ ತಳ್ಳಬೇಕು, ಈಗ ನಾನು 1 or 2 years ಮುಂದೆ ತಳ್ಳಬೇಕು, ನನಗೆ ಸ್ವಲ್ಪ ಆರ್ಥಿಕವಾಗಿ ಇದಿಲ್ಲ, ಅಥವಾ ನನಗೇನೋ BP ಶುಗರ್ ಜಾಸ್ತಿ ಇದೆ, ಅಥವಾ ಹಾರ್ಟ್ ಸಮಸ್ಯೆ ಇದೆ, ಅದನ್ನ ನಾನು ಸರಿ ಮಾಡಿ ಆಮೇಲೆ ಆಪರೇಷನ್ ಮಾಡಿಸ್ಕೋತೀನಿ, ಆ ತರ ಇರೋರಿಗೆ ಇನ್ನೊಂದು ಲೇಸರ್ ಟ್ರೀಟ್ಮೆಂಟ್ ಅಂತ ಇದೆ. ಅಂದ್ರೆ ಈಗ ಈ ಮಂಡಿ ಇದು ಅಂತ ಅನ್ಕೊಂಡ್ರೆ ಅದಕ್ಕೆ ಯಾವ್ದು ನರಗಳು ನೋವಿನ ಅಂಶ ಕೊಡುತ್ತೆ ಅದನ್ನ ಅಲ್ಟ್ರಾಸೌಂಡ್ ಉಪಕರಣದ ಮೂಲಕ ಸ್ಕ್ಯಾನ್ ಮಾಡಿ ಅಲ್ಲಿ ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಿ ನರಗಳ ಹತ್ರ. ಸೊ ಅದನ್ನ ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಒಳಗಡೆ ಹೋಗಿ ಒಂದು ನೀಡಲ್ ಮೂಲಕ, ಈಗ ಬೇರೆ ಇಂಜೆಕ್ಷನ್ ಕೊಡ್ತೀವಲ್ಲ ಅದೇ ರೀತಿ ಸ್ಕ್ಯಾನ್ ಮಾಡಿ ಆ ನರದ ಪಕ್ಕ ನೀಡಲ್ ಇಟ್ಟು ಅದ್ರ ಮೂಲಕ ಲೇಸರ್ನ ಕಳಿಸಿ ಆ ನರಗಳನ್ನ ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅದನ್ನ ಮಾಡೋದ್ರಿಂದ ಅವರ ನೋವಿನ ಪ್ರಮಾಣ ಕಡಿಮೆ ಆಗುತ್ತೆ, ಸವಿಯೋದು ಕಡಿಮೆ ಆಗಲ್ಲ. ಸವಿಯೋದು ಕಡಿಮೆ ಯಾವಾಗ ಆಗುತ್ತೆ, ಅವ್ರು ಅರ್ಲಿ ಸ್ಟೇಜಲ್ಲಿ ಬಂದಾಗ ನಾವು ಅದನ್ನ ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ ಅಥವಾ PRP ಇಂಜೆಕ್ಷನ್ ಕೊಟ್ಟಾಗ ಅದು ಬೇಗ ಆಗೋದನ್ನ ತಡಿಬಹುದು, ಮುಂದೆ ತಡಿಬಹುದು. ಯಾವುದು ಇಂಜೆಕ್ಷನ್ ಆ ಥರ? ಯಾಕಂದ್ರೆ ಆಲ್ಮೋಸ್ಟ್ ಈಗ ನಾನು ನಿಮ್ಮ ಚಾನಲ್, ನಾನು ನಿಮ್ಮ ಯುನೈಟೆಡ್ ಹಾಸ್ಪಿಟಲ್ ಅನೇಕ ಸಬ್ಜೆಕ್ಟ್ ನಾನು ಮಾಡಿದಾಗ ಪ್ರೈಸ್ಗೆ ಅಲ್ಲಕ್ಕೆ ಹೇಳ್ತಾ ಇದ್ರು. ಸೊ ಅದಕ್ಕೆ ಎಷ್ಟೋ ಜನ ಪ್ರೈಸ್ ನೋಡಿ ವಾಪಸ್ ಹೋಗಿದ್ದಾರೆ, ನಮ್ಗೆ ನೋವಾದ್ರೂ ಪರವಾಗಿಲ್ಲ, ನಮ್ಗೆ ಇಷ್ಟು ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಈಗ ಯಾವ್ದಾದ್ರು PRP ಅಥವಾ ಗ್ರೋತ್ ಫ್ಯಾಕ್ಟರ್ ಆ ಥರ ಕೊಡ್ಬೇಕಂದ್ರೆ ಅವ್ರಿಗೆ ಒಂದು 15,000-20,000 ಸಾವಿರವರೆಗೂ ಆಗ್ಬೋದು. ಯಾಕಂದ್ರೆ ಅದು ಇಂಜೆಕ್ಷನ್ ಕಾಸ್ಟೇನೆ ಅಷ್ಟೇ, 10,000-12,000 ಇಂಜೆಕ್ಷನ್ ಕಾಸ್ಟೇ ಇರುತ್ತೆ. ಆಪರೇಷನ್ಗೆ 2 ಲಕ್ಷ ಖರ್ಚು ಮಾಡೋದ್ರ ಬದಲು ಒಂದು 20,000 ಖರ್ಚು ಮಾಡ್ಬಿಟ್ರೆ ಅರ್ಲಿ ಸ್ಟೇಜ್ ಅಲ್ಲೇ ಮುಗಿಯುತ್ತೆ. ಹೌದು. ಇನ್ ಕೆಲವರಿಗೆ ಲೇಸರ್ ಟ್ರೀಟ್ಮೆಂಟ್ ಅಂದ್ರೆ ಅವರು ತುಂಬಾ ಎಂಡ್ ಸ್ಟೇಜ್ ಅಲ್ಲಿ ಇದ್ದಾರೆ, ಆ ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಒಂದು ಕಾಲಿಗೆ ಅವ್ರಿಗೆ 50,000-60,000 ರೂಪಾಯಿ ಆಗ್ಬೋದು. ಯಾಕೆ ಅಂದ್ರೆ ಆ ಲೇಸರ್ ಮಷೀನ್ ಇರುತ್ತಲ್ಲ ಅದ್ರ ಬಾಡಿಗೆನೆ 30,000 ರೂಪಾಯಿ ಇರುತ್ತೆ. ಸೊ ಅದಕ್ಕೆ ಅದೇನೆ ಮೇಜರ್ ಕಾಸ್ಟ್ ಆಗುತ್ತೆ, ಎಕ್ವಿಪ್ಮೆಂಟ್ ಕಾಸ್ಟೇ ಜಾಸ್ತಿ ಇರುತ್ತೆ. ಯುನೈಟೆಡ್ ಹಾಸ್ಪಿಟಲ್ ಆ ಥರ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಇದೆಯಾ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಮಾಡಿದೀವಿ, ತುಂಬಾ ಪೇಷಂಟ್ ಮಾಡಿದೀವಿ, ಆರಾಮಾಗಿದ್ದಾರೆ, ಓಡಾಡ್ಕೊಂಡಿದ್ದಾರೆ. ಓಕೆ ಓಕೆ. ಅಕಸ್ಮಾತ್ ನಮಗೆ ತುಂಬಾ ಹಣ ಇಲ್ಲ ಅಂದವ್ರಿಗೆ ಏನು, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಹಣ ಇಲ್ಲ ಅಂತಾನೆ ಸ್ವಲ್ಪ ಇದು ಮಾಡ್ಬಿಡ್ತಾರೆ. ತುಂಬಾ ಶ್ರೀಮಂತರು ಸಿಕ್ಕಾಪಟ್ಟೆ ದುಡ್ಡು ಇಟ್ಟಿರೋರು ಬಂದ್ಬಿಟ್ಟು ಹೋಗ್ತಾರೆ.
ಈ ರೈತರಾಗಿರ್ಬೋದು, ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು, ಅವರೆಲ್ಲ ನೋಡಿದಾಗ ಸೊ ನಾವು ಏನು ಮಾಡಬೇಕಂದ್ರೆ ಆ ಥರ ನಾವು ಮುಂಜಾಗ್ರತೆ ಪಡಬೇಕು. ಈಗ ನಮಗೆ ಯಾವಾಗ ಅದ್ರ ಸಮಸ್ಯೆ ಶುರುವಾಗಿದೆ ನಾವು ಆವಾಗಿಂದಾನೇ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ನಾವು ಮುಂದೆ ತಳ್ಳಿ ಅದು ಪ್ರಮಾಣ ಜಾಸ್ತಿ ಆದಂಗೆ ಅದು ಖರ್ಚು ಅವ್ರಿಗೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅದಕ್ಕೆ ಹೇಳೋದಲ್ಲ. ಓಕೆ, ನೀವು ಅಲ್ಲಿ ಹೇಳ್ದಂಗೆ ಅಲ್ಲಿ ಸ್ಟೇಜಲ್ಲೇ ಬರಬೇಕು. ಸೊ 20,000 ರೂಪಾಯಿನಲ್ಲಿ ಮುಗಿದೋಗ್ಬಿಡುತ್ತೆ. ಇಲ್ಲ ಅಂದರೆ 2 ಲಕ್ಷ ಇಲ್ಲ 3 ಲಕ್ಷ ಆಗ್ಬೋದು. ಬಟ್ ಅಷ್ಟು ನಮಗೆ ಸಮಸ್ಯೆ ಬೇರೆ ಥರ ಉಲ್ಬಣ ಆಗ್ಬೋದು ಅಂತ ನೀವು ಹೇಳ್ತೀವಿ. ಖಂಡಿತ. ಇನ್ನು ಕೆಲವರು ಚಿಕ್ಕ ವಯಸ್ಸಿನವರು ಅಂದರೆ ಯಾವುದಾದ್ರೂ ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಿರೋರು, ಫುಟ್ಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋಖೋ, ಅಂಥವ್ರಿಗೂ ಸಹ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರಿ ಅಂತ ಆಗುತ್ತೆ. ಅಂದರೆ ಅಲ್ಲಿರೋ ಲಿಗಮೆಂಟ್ ಸ್ವಲ್ಪ ಚಿಕ್ಕದಾಗಿ ಹರಿಯುವಂಥದ್ದು ಅಥವಾ ಅಲ್ಲಿ ತುಂಬಾ ಫೋರ್ಸ್ಫುಲ್ ಆಗಿ ಬಿದ್ದಾಗ ಮಂಡಿಗೆ ಮೊದಲು ಏಟ್ ಆಗೋದು, ಮಂಡಿಗೆ ಮತ್ತೆ ಈ ಮೊಳಕೈಗೆ. ಹೌದು. ಸೊ ಅಲ್ಲಿ ಬಿದ್ದಾಗ ಅವ್ರಿಗೆ ಏನಾಗುತ್ತೆ, ಕಾಲು ಊತ ಬರೋದು ಶುರು ಆಗುತ್ತೆ. ಓಕೆ, ಇದೊಂದು ಎಕ್ಸ್ರೇ ಇದೆ. ಇದು ಅಂದರೆ ನೋಡಿ, ಇಲ್ಲೊಂದು ಎಕ್ಸ್ರೇ ನಾನು ಆ್ಯಕ್ಚುಲಿ ಕ್ಲೋಸಪ್ ಎಲ್ಲ ಮೇಲೆ ತೋರಿಸೋಣ. ಇದು ಹೇಗೆ ನೋಡಿ, ಇದು ಜಾಯಿಂಟಲ್ಲಿ ಇದೆ, ಇದು ಸ್ವಲ್ಪ ಬಿಟ್ಟೋಗಿದೆ ಅಂತ ಅನಿಸುತ್ತೆ. ಅದೇ ಇದು ರೈಟ್ ನ್ಯೂಸ್.